Even today, there is not been made allowed entered into temples. This is ugly part of the social spirit. If at all, if this system is prevailing, not necessarily the person who has suffered, they should bend it that it is all the other people, they should bend their shame on their part. ಇಂಥ ಒಂದು ಸಮಾಜವನ್ನು ನಾನು ನಿರ್ಮಾಣದಲ್ಲಿ ಸಮಾಜ ನಾನು ಬದುಕ್ತಿದ್ದೇನೆ ಆಯಸ್ಸ ಕಾಲದಲ್ಲಿ ಆಲ್ ಆಫ್ ಬೆಂಡ್ ಅವರ್ ಹೆಡ್. ಸುಮಾರು 836 ಮಿಲಿಯನ್ ಜನಗಳು ಇವತ್ತು ಬಡತನ ರೇಖೆಯಲ್ಲಿ ಸಫರ್ ಪಡ್ತಾರೆ. ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಹಂಗರ್. ಈಗ ಮಾಲ್ ನ್ಯೂಟ್ರಿಷನ್ ಜಸ್ಟಿಸ್ ಪಾಟೀಲ್ ಅವರು ಒಂದು ರಿಪೋರ್ಟ್ ಇಟ್ಸ್ ಆಲ್ಸೋ ಅವೈಲಬಲ್. ಎಷ್ಟು 3,000 ಮಕ್ಕಳು ಪ್ರತಿ ದಿವಸ ಸಾಯ್ತಾ ಇದ್ದಾರೆ ಮಾಲ್ ನ್ಯೂಟ್ರಿಷನ್ ರಿಲೇಟೆಡ್. 3,000 ಇಲ್ಲಿ 66 ವರ್ಷದ ಸಾಮಾಜಿಕ ನ್ಯಾಯ, ಸಂವಿಧಾನದ ಆಡಳಿತ, ಇದು ಈ ಏರಿಯಾಗಳಲ್ಲಿ ಇನ್ನೂ ಕೂಡ ಹೆಚ್ಚು ಟಚ್ ಆಗಿದೆ. ಹಾಗೆ ಹೌದು, ಸಂವಿಧಾನ ಮಾಡಿ most of us think it is constitution is for the executive to do it, is for the legislature to do it, it is for the judiciary to do it. ಅಷ್ಟೇ ಬಿಟ್ಟಿದೆ. ಆದರೆ ಇನ್ನೂ ಹೆಚ್ಚು ಇದೆ. Constitution is not only a piece of paper, not only a book, scientific book, it is for them, it is for all of us. ನಮ್ಗೆಲ್ಲರಿಗೂ ಕೂಡ ನಮಗೆ ಅಗತ್ಯ ಇದೆ. ನಾವು ಕೂಡ we are the persons who utilize this constitution to see as social justice, to create a better society. ಅದನ್ನ ಆರ್ಗನೈಸ್ಡ್ ಏನು ನಾವು ಒಂದು ವಕೀಲ ವೃಂದ ಇದ್ದಾರಲ್ಲ, ಇವರುಗಳು ಹೆಚ್ಚು ಇದರ ಬಗ್ಗೆ ಕೆಲಸ ಮಾಡ್ತಾರೆ. ಇದನ್ನ ಹೇಳ್ತಾರೆ ವೆರಿ ಗ್ರೇಟ್ ಸಕ್ಸಸ್ಫುಲ್ ಅಡ್ವೊಕೇಟ್ ಒಬ್ಬರು ಇಂಡಿಯಾದಲ್ಲಿ ಟಾಪ್ 10 ಅಂತ ಹೇಳ್ತಾರೆ. ಎನಿ ಅಡ್ವೊಕೇಟ್ ಫೀಲ್ಸ್ ದಟ್ ಈಸ್ ಸಕ್ಸಸ್ಫುಲ್ ಬಿಕಾಸ್ ಆಫ್ 2 ಥಿಂಗ್ಸ್. ಒಂದು, ಹೆಚ್ಚು ದುಡ್ಡು ಮಾಡ್ತಾರೆ, ಅಥವಾ ಅತಿ ಹೆಚ್ಚು ಟೆಸ್ಟ್ ನಮ್ಮಲ್ಲಿ ಇದೆ ಅಂದ್ರೆ ಈಸ್ ನಾಟ್ ಎ ಸಕ್ಸಸ್ಫುಲ್. ದೆನ್ ಹೂ ಇಸ್ ಸಕ್ಸಸ್ಫುಲ್ ಅಡ್ವೊಕೇಟ್ ಅಂತಂದ್ರೆ ಈ ನಡಿಸುವಂತ ದೇಶ ಹೂ ಡಸ್ ಮೋರ್ ಸೋಷಿಯಲ್ ಸರ್ವಿಸ್ ಈಸ್ ಗ್ರೇಟ್ ಅಡ್ವೊಕೇಟ್ ಅಂತ. ನಾವು ಬರೀ ನಮ್ಮ ಸ್ವಂತಕ್ಕೆ ನೋಡಿ ನಾವು ಎಸ್ ಯು ಆರ್ ಸಕ್ಸಸ್ಫುಲ್ ಬಿಕಾಸ್ ಯು ಬಿಲ್ಡ್ ಅ ಹೌಸ್, ಸಕ್ಸಸ್ಫುಲ್ ಬಿಕಾಸ್ ಐ ಓನ್ ಎ ಕಾರ್, ಸಕ್ಸಸ್ಫುಲ್ ಬಿಕಾಸ್ ಬ್ಯಾಂಕ್ ಬ್ಯಾಲೆನ್ಸಸ್ ಈಸ್ ನಾಟ್ ಎ ಸಕ್ಸಸ್ಫುಲ್. ಬಿಕಾಸ್ ಸೊಸೈಟಿ ಎಕ್ಸ್ಪೆಕ್ಟ್ಸ್ ಅಡ್ವೊಕೇಟ್. ಸೊಸೈಟಿ ಕಾಯ್ತಾ ಇದೆ. ಇಷ್ಟು ಜನ ಆರ್ಮಿಯಲ್ಲಿ ಲಾಯರ್ಸ್ ಇದ್ದಾರೆ, ಕಾಯ್ತಾ ಇದ್ದಾರೆ. ಬಟ್ ನಾವು ಅಲ್ಲಿಗೆ ರಿಸರ್ಚ್ ಮಾಡ್ತಾರೆ, ರಿಯಾಕ್ಷನ್ ಮಾಡ್ತಾರೆ, ಕೇಳ್ಕೊಳ್ತಾರೆ. ಈಗ ಅವರು ಇಷ್ಟೊಂದು ಜನ ಪಾವರ್ಟಿಯಿಂದ ಇದ್ದಾರೆ. ದೆನ್ ವಾಟ್ ಇಸ್ ದ ಡ್ಯೂಟಿ ಆಫ್ ಅಡ್ವೊಕೇಟ್ಸ್? ಹೌಸ್ಲೆಸ್ ಪೀಪಲ್ಸ್ ಆರ್ ದೇರ್ ಹಿಯರ್. ದೆನ್ ವಾಟ್ ಇಸ್ ಅವರ್ ಡ್ಯೂಟಿ? ಇದು ನಾವು ನಮ್ಮದೆಲ್ಲ ನಾವು ಬೇರೆ ಬೇರೆ ಇದ್ರೆ ಇಟ್ ಇಸ್ ಇಂಜಸ್ಟ್ ಅವರ್ಸ್. ಇವತ್ತೇನಾದ್ರು ಭಾರತದಲ್ಲಿ ತುಂಬ ದೊಡ್ಡ ರಿಫಾರ್ಮೇಶನ್ ಆಗಿದೆ ಅಂತಂದ್ರೆ ಯಾವುದೇ ಕೇಸಸ್ ಆಗಿರ್ಬೋದು, ಬಹಳ ದೊಡ್ಡ ರಿಫಾರ್ಮೇಶನ್ ಸೆಂಟರ್ ಆಗಿದೆ ಅಂತಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಅಡ್ವೊಕೇಟ್ಸ್. RTI ಆಕ್ಟ್ ಇರ್ಬೋದು, ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಹರಾಸ್ಮೆಂಟ್ ಇರ್ಬೋದು, ಡೌರಿ ವ್ಯವಹಾರ ಇರ್ಬೋದು, ಟ್ರಾನ್ಸ್ಫರ್ ಆಕ್ಟ್ ಇರ್ಬೋದು, ಅಟ್ರಾಸಿಟೀಸ್ ಆಕ್ಟ್ ಇರ್ಬೋದು, ಬಂಧು ಮುಕ್ತ ಮೋರ್ಚ ದೊಡ್ಡ ಕೇಸ್ ಆಗಿರ್ಬೋದು, ಏಷ್ಯಾಡ್ ಕೇಸ್ ಆಗಿರ್ಬೋದು, ಶುಕ್ಲ ಏರಿಯಾ ಶುಕ್ಲ ಆ ಕೇಸ್ ಆಗಿರ್ಬೋದು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಎಫರ್ಟ್ ಆಫ್ ದ ಗವರ್ಮೆಂಟ್, ಇಟ್ ಇಸ್ ಬಿಕಾಸ್ ಆಫ್ ಅಡ್ವೊಕೇಟ್ಸ್ ಓನ್ಲಿ. ಒಂದು ಕೇಸ್ ತೀರ್ಮಾನ ಮಾಡೋದ್ರಿಂದ ಸಾವಿರಾರು ಹೆಲ್ಪ್ ಆಗ್ತದೆ. ಇಡೀ ಭಾರತದ ಬದಲಾವಣೆ ಆಗಿದೆ. ಬಾಂಡ್ ಇಂಡಿಯಾ ಇನ್ಸ್ಟೆನ್ಸ್ ಆಫ್ ಎ ಕೇಸ್ ಫೈಲ್ಡ್ ಬೈ ಎ ಪರ್ಸನ್. ಸೊ ಇದ್ರ ಕಡೆ ನಾವು ಆರ್ಗನೈಸ್ಡ್ ಲಾಯರ್ಸ್ ಈಗ ನಾವು ತಿಳ್ಕೊಳ್ಳೋದ್ರಿಂದ ನಾವು ಸಮಾಜದಲ್ಲಿ ಹೆಚ್ಚು ಅವಕಾಶ ಕೊಡ್ತೀವಿ. ಇವತ್ತು ಬೆಂಗಳೂರು ಅಥವಾ ಎನಿ ಪರ್ಸನ್ ಇಷ್ಟೊಂದು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಹೌದು, ಡೆವಲಪ್ಮೆಂಟ್ಸ್ ಬೇಕು, ಇಲ್ಲ ಅಂತ ನಡೆದಿಲ್ಲ. ಆ ಡೆವಲಪ್ಮೆಂಟ್ ವಿಲೇಜ್ ಅಲ್ಲಿ ಬೇಕಾದ್ರೆ, ಸೊ ಆ ವಿಲೇಜ್ ಅಲ್ಲಿ ಆಗೋ ಡೆವಲಪ್ಮೆಂಟ್ ನಮ್ಮ ಕಡೆ ಒಂದು ಎಕ್ಸಾಂಪಲ್ ಕೊಡ್ಬೋದು. ಯಾರು ನಾವು ಅದು ಬಹುಶಃ ಚಂದ್ರಪ್ಪನವರು, ಕಾಂಗ್ರೆಸ್ ಮುಂದವರು, ರಮೇಶ್ ಅವರು, ಶಿವಣ್ಣ ಅವರು ನಾನು ತುಂಬಾ ಹೆಚ್ಚು ಹೇಳಿಕ್ ಸಾಧ್ಯ ಇಲ್ಲ. ನೀವು ಕೂಡ
complaints of Article 21 of the 21 of the Constitution, right to education. ನೀವು ಕಾನ್ಸ್ಟಿಟ್ಯೂಷನ್ಸ್ ಕಂಪೇರ್ ಮಾಡಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಸೊ ನಾವು ದ ಗಾಟ್ ಫಸ್ಟ್ ಕ್ವೆಶ್ಚನ್ ಇಸ್ ದಟ್ ಇಸ್ ಕಂಪ್ಲೇಂಟ್ಸ್ ಆಫ್ ಆರ್ಟಿಕಲ್ 21 ರೈಟ್ ರೈಟ್ ಟು ಎಜುಕೇಶನ್. ರೈಟ್ ಟು ಎನ್ವಿರಾನ್ಮೆಂಟ್ ಆರ್ಟಿಕಲ್ 51 ಬರ್ತದೆ. ರೈಟ್ ಟು ಎನ್ವಿರಾನ್ಮೆಂಟ್ ಎಲ್ಲ ವೈಲ್ಡ್ ಲೈಫ್ ಎಲ್ಲ ಬರ್ತದೆ. ಇನ್ಫ್ಯಾಕ್ಟ್ ನೋಡಿರ್ಬೋದು, ಶಿವಣ್ಣರಿಗೆ ಗೊತ್ತು, ರಮೇಶ್ ಅವರು ಗೊತ್ತು, ಈ ಬಿಟ್ವೀನ್ ಬಂಡೀಪುರ ಅಂಡ್ ಕೇರಳ ನ್ಯಾಷನಲ್ ಹೈವೇ ರೋಡ್ ಇದೆ. ಇಟ್ ಇಸ್ ಲಿಂಕ್ಸ್ ಬಿಟ್ವೀನ್ 2 states. ರಾತ್ರಿ ಆದ್ರೆ ಬಸ್ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ಸ್ ಅಲ್ಲಿ ಸುಮಾರು ಪ್ರತಿ ದಿವಸ ಸುಮಾರು 10 ಕಾಡು ಪ್ರಾಣಿಗಳ ಆಕ್ಸಿಡೆಂಟಲ್ ಸತ್ತೋಗ್ತಾರೆ. ಆಕ್ಸಿಡೆಂಟ್ ಯಾಕಂದ್ರೆ ದೇ ಆರ್ ವೆರಿ ಮಚ್ ರಿಕ್ವೈರ್ಡ್. ಇಂಬ್ಯಾಲೆನ್ಸ್ ಮಾಡಬೇಕು ಪ್ರಕೃತಿ ಅಂತ ಅವ್ರು ಇರಬೇಕು. ಸೊ ಪ್ರತಿ ದಿವಸ ತಿಂಗಳಲ್ಲಿ 100 ಪ್ರಾಣಿಗಳು ಇನ್ನೋಸೆಂಟ್ ಪ್ರಾಣಿಗಳಲ್ಲಿ ಬಂದು ಹೋಗ್ತಾ ಇದ್ದಾರೆ ವೆಹಿಕಲ್ ಅಲ್ಲಿ. ನೀವು ಈಗಲೂ ಕೂಡ ರಾತ್ರಿ ಕಾಲ್ ಮಾಡುತ್ತೆ, ಗಂಟ ಆನೆಗಳು ಬರ್ತಿದ್ದಾರೆ, ಜಿಂಕೆಗಳು ಬರ್ತಿದ್ದಾರೆ, ಕಾಡನ್ನು ಬರ್ತಾರೆ, ಬೇಕಾದ ಎಲ್ಲ ಬರ್ತಾರೆ. ಫೋಟೋಗ್ರಾಫ್ ಮಾಡಿದ್ರೆ ಆನೆಗಳು ಸತ್ತೋಗಿದ್ದು, ಹುಲಿ, ಚಿರತೆ, ಹೆಬ್ಬಾವು ಎಲ್ಲವೂ ಸತ್ತೋಗಿದ್ದು ಬಸ್ಗಳಿಗೆ, ಲಾರಿಗಳಿಗೆ ಸಿಕ್ಕಿ. ಮತ್ತೆ ಯಾರು ಕೂಡ ನಿಲ್ಲಿಸಿ ಅದನ್ನ ನೋಡೋದಿರಲಿಲ್ಲ.